ರಾತ್ರಿ ಅನ್ನ ತಿನ್ನಕ್ಕೆ ಬೇಜಾರು, ಅಯ್ಯೋ ಇವತ್ತು ಚಪಾತಿನ ಅಂತ ಅನ್ಸುತ್ತೆ. ಹಂಗಿದ್ರೆ ಈ ತಿಂಡಿ ಮಾಡಿ ನೋಡಿ, ತುಂಬಾ ಖುಷಿಯಾಗಿ ತಿಂತೀರಾ. ಸಣ್ಣದಾಗಿ ಹೆಚ್ಕೊಂಡಿರೋ ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಈರುಳ್ಳಿ, ಕ್ಯಾಪ್ಸಿಕಮ್ಮು, ಕ್ಯಾರೆಟು, ಬೀನ್ಸು, ನಿಮ್ಗೆ ಏನೇನು ತರಕಾರಿ ಬೇಕೋ ಅದೆಲ್ಲ ಹಾಕ್ಕೊಳ್ಳಿ. ಒಲೆ ಮೇಲೆ ಒಂದು ಬಾಣಲಿ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಉದ್ದಿನ ಕಾಳು, ಶೇಂಗಾ, ಸ್ವಲ್ಪ ಜೀರಿಗೆ, ಹಸಿಮೆಣಸು, ಕರಿಬೇವಿನ ಸೊಪ್ಪು, ಈರುಳ್ಳಿ ಎಲ್ಲದನ್ನು ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡಿ ಅದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿ, ಹಾಗೆಯೇ ಹೆಚ್ಚಿಟ್ಕೊಂಡಿರೋ ತರಕಾರಿ, ನಾನಿಲ್ಲಿ ಸ್ವಲ್ಪ ಕಾರ್ನ್ ಇತ್ತು ಅದನ್ನು ಹಾಕಿದ್ದೀನಿ, ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ, ದೊಣ್ಣೆಮೆಣಸು, ಹಾಗೆ ಸ್ವಲ್ಪ ಕ್ಯಾಬೇಜ್ ಹಾಕಿದರೆ ಚೆನ್ನಾಗಿರುತ್ತಂತೆ, ನಾನು ಅದನ್ನು ಹಾಕಲಿಲ್ಲ. ಕ್ಯಾರೆಟು ಇದನ್ನೆಲ್ಲ ಹಾಕಿಬಿಟ್ಟು ಎಲ್ಲದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಸ್ವಲ್ಪ ಬೇಕಾದ್ರೆ ರುಚಿಗೆ ತಕ್ಕಷ್ಟು ಬೆಲ್ಲನೂ ಹಾಕಿ ಸ್ವಲ್ಪ ಹೊತ್ತು ಮುಚ್ಚಿಟ್ರೆ ಸಾಕು. ಸ್ವಲ್ಪನೂ ನೀರು ಯೂಸ್ ಮಾಡಬಾರ್ದು. ಇದಕ್ಕೆ ನಮ್ಮ ಕೈ ಹಿಡಿನಲ್ಲಿ ಒಂದು ಹಿಡಿ ಅಷ್ಟೇ ತಿಳು ಅವಲಕ್ಕಿ, ತೊಳೆಯೋದು ಬೇಡ. ಹಾಗೇನೆ ನಾನು ಕೈ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ ಅಂತ ಒಂದು ಸೌಟಲ್ಲಿ ಹಾಕಿದ್ದೀನಿ. ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಮುಚ್ಚಿಡಿ, ಅದು ಶಾಖಕ್ಕೆ ಬೆಂದ್ಬಿಡುತ್ತೆ. ಕೊತ್ತಂಬರಿ ಸೊಪ್ಪಿಂದ ಒಂದು ಗಾರ್ನಿಶು. ಈ ತಿಂಡಿ ನನಗೆ ಹೇಳ್ಕೊಟ್ಟಿದ್ದು ಶ್ರೀಮತಿ ಸುಧಾ ಕಡೆಕೊಡಿ. ತುಂಬ ಥ್ಯಾಂಕ್ಸ್ ಸುಧಾ. ತಿನ್ನುವಾಗ ಒಳ್ಳೆ ತರಕಾರಿ ಎಲ್ಲ ಬಾಯಿಗೆ ಸಿಗ್ತಾ ಇರುತ್ತೆ, ತುಂಬ ರುಚಿಯಾಗಿರುತ್ತೆ. ನೀವು